ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವೀಗ ಒಂದು ವಿಶೇಷವಾದ ಜೀವಿಯ ಬಗ್ಗೆ ಮಾತನಾಡಿಕೊಳ್ಳೋಣ. ಈ ಜೀವಿ ಹೆಸರು ಹನಿ ಬ್ಯಾಡ್ಜರ್. ಈ ಹನಿ ಬ್ಯಾಡ್ಜರ್ ಆಕಾರದಲ್ಲಿ ಚಿಕ್ಕದಾಗಿದ್ರು ಕೂಡ ಇದು ದಾಳಿ ಮಾಡುವ ವಿಧಾನವನ್ನ ನೋಡಿದ್ರೆ ಯಾರಾದ್ರೂ ಕೂಡ ಬೆಚ್ಚಿ ಬೀಳ್ತಾರೆ. ಚೂಪಾದ ದಂತಗಳು, ಬಲವಾದ ಪಂಜ ಹೊಂದಿರುವ ಹನಿ ಬ್ಯಾಡ್ಜರ್ ನ ಅನಿಮಲ್ ಕಿಂಗ್ಡಮ್ ನಲ್ಲಿ ಎಲ್ಲಕ್ಕಿಂತ ಸಾಹಸ ಜೀವಿ ಅಂತ ಹೇಳಬಹುದು. ಗಾತ್ರದಲ್ಲಿ ಚಿಕ್ಕದಾಗಿದ್ರು ಕೂಡ ಇದರ ಫೀಚರ್ಸ್ ಅದ್ಭುತವಾಗಿರ್ತವೆ. ದಪ್ಪವಾದ ಚರ್ಮ ಹನಿ ಬ್ಯಾಡ್ಜರ್ ದೇಹದ ಮೇಲಿರುತ್ತೆ. ಇದರಿಂದ ಹನಿ ಬ್ಯಾಡ್ಜರ್ ಮೇಲೆ ಯಾವುದಾದ್ರೂ ಜೀವಿ ದಾಳಿ ಮಾಡಿದ್ರು ಕೂಡ ಅದಕ್ಕೆ ಅಷ್ಟೊಂದು ಪೆಟ್ಟು ಬೀಳೋದಿಲ್ಲ. ಹನಿ ಬ್ಯಾಡ್ಜರ್ ಎಷ್ಟೊಂದು ಕೋಪಿಷ್ಟ ಅಂದ್ರೆ ಇದಕ್ಕೇನಾದ್ರೂ ಕೋಪ ಬಂದ್ರೆ ಕಾಡಿಗೆ ರಾಜನಾಗಿರುವ ಸಿಂಹದೊಂದಿಗೂ ಕೂಡ ಸೆಣಸಾಡುತ್ತೆ. ಮತ್ತು ಹನಿ ಬ್ಯಾಡ್ಜರ್ ವಿಷಪೂರಿತವಾದ ಹಾವುಗಳಿಗೆ ಕೇವಲ ಕೆಲವೇ ಸೆಕೆಂಡಿನಲ್ಲಿ ಮಣ್ಣು ಮುಕ್ಕಿಸುತ್ತೆ. ಇದು ವಿಷಪೂರಿತವಾದ ಹಾವನ್ನ ತಿನ್ನುತ್ತೆ. ಒಂದು ವೇಳೆ ವಿಷಪೂರಿತವಾದ ಹಾವು ಕಚ್ಚಿದ್ರೂ ಕೂಡ ಇದಕ್ಕೆ ಏನೂ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಹನಿ ಬ್ಯಾಡ್ಜರ್ಗೆ ಸಂಬಂಧಿಸಿದ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ ನೋಡೋಣ. ಹಾಗೇನೆ ಹನಿ ಬ್ಯಾಡ್ಜರ್ ನ ಕೆಲವೊಂದು ರೋಚಕವಾದ ಸೆಣಸಾಟಗಳನ್ನ ನೋಡೋಣ. ಇದರಿಂದ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹನಿ ಬ್ಯಾಡ್ಜರ್ ವರ್ಸಸ್ ವೈಪರ್. ಈ ವಿಡಿಯೋ ಕ್ಲಿಪ್ ನೋಡೋದಕ್ಕೆ ತುಂಬಾ ಆಸಕ್ತಿಯಾಗಿರುತ್ತೆ. ಇಲ್ಲಿ ಹನಿ ಬ್ಯಾಡ್ಜರ್ ರಾತ್ರಿ ಹೊತ್ತಲ್ಲಿ ಬೇಟೆಗೆ ಹೋಗಿರುತ್ತೆ. ಈ ಸಂದರ್ಭದಲ್ಲಿ ಮರುಭೂಮಿಯಲ್ಲಿನ ಅತ್ಯಂತ ಡೇಂಜರಸ್ ರೆಪ್ಟೈಲ್ ಆದ ವೈಪರ್ ನ ಬೇಟೆಯಾಡಲು ಸಿದ್ಧವಾಗುತ್ತೆ. ಆದ್ರೆ ವೈಪರ್ ಮುಂಚಿತವಾಗಿ ಒಂದು ಇಲಿಯನ್ನ ಬೇಟೆಯಾಡಿ ತಿನ್ನಲು ಸಿದ್ಧವಾಗಿರುತ್ತೆ. ಆದ್ರೆ ಅದೇ ಸಮಯದಲ್ಲಿ ಹನಿ ಬ್ಯಾಡ್ಜರ್ ವೈಪರ್ ನ ಆಹಾರವನ್ನ ಕಿತ್ತುಕೊಂಡು ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತೆ. ಇದನ್ನ ನೋಡಿ ವೈಪರ್ ಹನಿ ಬ್ಯಾಡ್ಜರ್ ಮೇಲೆ ದಾಳಿ ಮಾಡೋಕ್ಕೂ ಮುಂಚೆ ತನ್ನ ಶರೀರವನ್ನ ಸಿದ್ಧ ಮಾಡಿಕೊಳ್ಳುತ್ತೆ. ನಂತರ ವೈಪರ್ ಮೇಲೆ ಎದ್ದು ನಿಲ್ಲುತ್ತೆ. ಆದ್ರೆ ಹನಿ ಬ್ಯಾಡ್ಜರ್ ನ ಚೂಪಾದ ದಂತಗಳು, ಬಲವಾದ ಪಂಜ ಮುಂದೆ ವೈಪರ್ ನಿಲ್ಲೋದಿಲ್ಲ. ಹೀಗೆ ಕೆಲ ಹೊತ್ತು ಇವೆರಡೂ ಜೀವಿಗಳ ಮಧ್ಯೆ ಫೈಟ್ ನಡೆದ ಮೇಲೆ ವೈಪರ್ ಹನಿ ಬ್ಯಾಡ್ಜರ್ ಕೈಯಲ್ಲಿ ಸೋಲುವ ಸನಿಹಕ್ಕೆ ಬರುತ್ತೆ. ಆದ್ರೆ ಈ ಫೈಟ್ ನಲ್ಲಿ ವೈಪರ್ ಹನಿ ಬ್ಯಾಡ್ಜರ್ಗೆ ಕಚ್ಚಿ ಬಿಡುತ್ತೆ. ಆದ್ರೆ ಹನಿ ಬ್ಯಾಡ್ಜರ್ ವೈಪರ್ ನ ಕೊಂದು ಅದನ್ನ ತಲೆ ಭಾಗದಿಂದ ತಿನ್ನಲು ಪ್ರಾರಂಭಿಸುತ್ತೆ. ಇಷ್ಟು ದೊಡ್ಡ ಜೀವಿಯನ್ನ ಪೂರ್ತಿಯಾಗಿ ತಿಂದಿದ್ದರಿಂದ ಹನಿ ಬ್ಯಾಡ್ಜರ್ ನಿದ್ದೆಗೆ ಜಾರುತ್ತೆ. ಆದ್ರೆ ವೈಪರ್ ನ ವಿಷದ ಪ್ರಭಾವದಿಂದ ಹನಿ ಬ್ಯಾಡ್ಜರ್ ಕದಲದೆ ಇದೆಯೇನೋ ಅಂತ ನೋಡುವವರಿಗೆ ಅನ್ಸುತ್ತೆ. ಆದ್ರೆ 2 ಗಂಟೆಗಳ ನಂತರ ಹನಿ ಬ್ಯಾಡ್ಜರ್ ಎಚ್ಚರಗೊಂಡು ತನ್ನ ಪಾಡಿಗೆ ತಾನು ಹೋಗಿಬಿಡುತ್ತೆ. ಇದರಿಂದ ಗೊತ್ತಾಗೋದು ಏನಂದ್ರೆ ಹಾವಿನ ವಿಷ ಕೂಡ ಹನಿ ಬ್ಯಾಡ್ಜರ್ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ. ಹನಿ ಬ್ಯಾಡ್ಜರ್ ಅಟ್ಯಾಕ್ಡ್ ಝೀಬ್ರಾ. ಈ ಕ್ಲಿಪ್ ನಲ್ಲಿ ಒಂದು ಹನಿ ಬ್ಯಾಡ್ಜರ್ ತನ್ನ ಮರಿಯನ್ನ ಕಾಪಾಡಿಕೊಳ್ಳಲು ಝೀಬ್ರಾದೊಂದಿಗೆ ಸೆಣಸಾಡಲು ಮುಂದಾಗುತ್ತೆ. ಈ ವಿಡಿಯೋ ಕ್ಲಿಪ್ ನ ಪ್ರಾರಂಭದಲ್ಲಿ ಫೀಮೇಲ್ ಹನಿ ಬ್ಯಾಡ್ಜರ್ ಹಾಗೂ ತನ್ನ ಮರಿ ರಸ್ತೆಯನ್ನ ದಾಟುತ್ತಿರುತ್ತವೆ. ಆದ್ರೆ ಬೇಬಿ ಹನಿ ಬ್ಯಾಡ್ಜರ್ ರಸ್ತೆಯನ್ನ ದಾಟದೆ ಪಕ್ಕಕ್ಕೆ ಹೋಗಿ ಬಿಡುತ್ತೆ. ಆಗ ಅದು ಮುಂದೆ ನಿಂತಿದ್ದ 2 ಜೀಬ್ರಾಗಳ ಕಣ್ಣಿಗೆ ಬೀಳುತ್ತೆ. ಆಗ ಅವೆರಡು ಜೀಬ್ರಾಗಳು ಬೇಬಿ ಹನಿ ಬ್ಯಾಡ್ಜರ್ ಮೇಲೆ ದಾಳಿ ಮಾಡಲು ಮುಂದಾಗ್ತವೆ. ಆಗ ತಕ್ಷಣವೇ ಫೀಮೇಲ್ ಹನಿ ಬ್ಯಾಡ್ಜರ್ ತನ್ನ ಮರಿಯನ್ನ ಕಾಪಾಡಿಕೊಳ್ಳಲು 2 ಜೀಬ್ರಾಗಳೊಂದಿಗೆ ಸೆಣಸಾಡಲು ಮುಂದಾಗುತ್ತೆ. ಆಗ ಹನಿ ಬ್ಯಾಡ್ಜರ್ ನ ಕಾನ್ಫಿಡೆನ್ಸ್ ನ ನೋಡಿ ಅವೆರಡು ಜೀಬ್ರಾಗಳು ಹಿಂದೇಟು ಹಾಕ್ತವೆ. ಆಗ ಮದರ್ ಹನಿ ಬ್ಯಾಡ್ಜರ್ ತನ್ನ ಮರಿಯನ್ನ ಬಾಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ಹೋಗಿ ಬಿಡುತ್ತೆ. ಹಾಗೆ ಹನಿ ಬ್ಯಾಡ್ಜರ್ ಹಂಟ್ಸ್ ಲಯನ್. ಹಾವುಗಳೊಂದಿಗೆ ಕಾದಾಡೋದು ಅಂದ್ರೆ ಹನಿ ಬ್ಯಾಡ್ಜರ್ಗೆ ತುಂಬಾ ಸುಲಭ. ಆದ್ರೆ ಸಿಂಹದೊಂದಿಗೆ ಜಗಳವಾಡೋದನ್ನ ನೀವೆಂದಾದ್ರೂ ನೋಡಿದ್ದೀರಾ? ಯಾಕಂದ್ರೆ ಹನಿ ಬ್ಯಾಡ್ಜರ್ ಎಂತಹ ಜೀವಿ ಅಂದ್ರೆ ಇದು ಕಾಡಿನ ರಾಜನೊಂದಿಗೂ ಕೂಡ ಸೆಣಸಾಡಲು ಹಿಂದೇಟು ಹಾಕೋದಿಲ್ಲ. ಈ ಕ್ಲಿಪ್ ನಲ್ಲಿ ತನ್ನನ್ನ ಮತ್ತು ತನ್ನ ಮರಿಗಳನ್ನ ರಕ್ಷಿಸಿಕೊಳ್ಳಲು ಹನಿ ಬ್ಯಾಡ್ಜರ್ ಸಿಂಹದೊಂದಿಗೆ ತುಂಬಾ ಸಾಹಸದಿಂದ ಜಗಳವಾಡೋದನ್ನ ನೀವಿಲ್ಲಿ ನೋಡಬಹುದು. ಇಷ್ಟು ಚಿಕ್ಕ ಜೀವಿಯಾದ್ರೂ ಕೂಡ ಇದು ತನ್ನ ಆಪೋನೆಂಟ್ಸ್ಗೆ ಅಷ್ಟು ಸುಲಭವಾಗಿ ಗೆಲ್ಲುವ ಚಾನ್ಸ್ ನ ಕೊಡೋದಿಲ್ಲ. ಜಗಳ ನಡೆಯೋ ಸಂದರ್ಭದಲ್ಲಿ ಹನಿ ಬ್ಯಾಡ್ಜರ್ ಎಂತಹ ಶಬ್ದವನ್ನ ಮಾಡುತ್ತೆ ಅಂದ್ರೆ ಅದನ್ನ ಕೇಳಿ ಎದುರಾಳಿಗಳೇ ಬೆಚ್ಚಿ ಬೀಳ್ತಾರೆ. ಇದೇ ರೀತಿ ಮತ್ತೊಂದು ಕ್ಲಿಪ್ ನಲ್ಲಿ ಹನಿ ಬ್ಯಾಡ್ಜರ್ ತಮ್ಮ ಪಾಡಿಗೆ ತಾವು ಹೋಗ್ತಿರುವಾಗ ಸಡನ್ ಆಗಿ ಸಿಂಹಗಳು ಹನಿ ಬ್ಯಾಡ್ಜರ್ ನ ಮರಿಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸ್ತವೆ. ಆದ್ರೆ ಇಲ್ಲಿ ಫೀಮೇಲ್ ಹನಿ ಬ್ಯಾಡ್ಜರ್ ತನ್ನ ಮರಿಗಳನ್ನ ರಕ್ಷಿಸಿಕೊಳ್ಳಲು ಸಿಂಹವನ್ನೇ ಭಯ ಪಡಿಸುತ್ತೆ. ಇಲ್ಲಿ ಹನಿ ಬ್ಯಾಡ್ಜರ್ ಧೈರ್ಯವನ್ನ ಖಂಡಿತವಾಗ್ಲೂ ಮೆಚ್ಚಬೇಕು. ಯಾಕಂದ್ರೆ ಕಾಡಲ್ಲಿರೋ ಅತ್ಯಂತ ಕ್ರೂರ ಮೃಗಗಳಿಗೂ ಕೂಡ ಇದು ಸೋಲನ್ನ ಉಣಬಡಿಸುತ್ತೆ. ಹನಿ ಬ್ಯಾಡ್ಜರ್ ವರ್ಸಸ್ ರ್ಯಾಟ್. ದೊಡ್ಡ ದೊಡ್ಡ ಮೃಗಗಳನ್ನೇ ಬೇಟೆಯಾಡಬಲ್ಲ ಹನಿ ಬ್ಯಾಡ್ಜರ್ಗೆ ಚಿಕ್ಕ ಇಲಿಯನ್ನ ಬೇಟೆಯಾಡೋದು ಅಷ್ಟು ಕಷ್ಟದ ಕೆಲಸವೇನಲ್ಲ. ಆದ್ರೆ ಈ ಕ್ಲಿಪ್ ನಲ್ಲಿ ಹನಿ ಬ್ಯಾಡ್ಜರ್ ಇಲಿಯನ್ನ ಬೇಟೆಯಾಡಲು ಸಿದ್ಧವಾಗುತ್ತೆ. ಆದ್ರೆ ಈ ಇಲಿ ಹನಿ ಬ್ಯಾಡ್ಜರ್ ನ ನೋಡಿ ತುಂಬಾ ಚಾಣಕ್ಯವಾಗಿ ಮುಳ್ಳಿನ ಪೊದೆಯಲ್ಲಿ ಹೋಗುತ್ತೆ. ಮುಳ್ಳುಗಳಲ್ಲಿದ್ರೆ ಹನಿ ಬ್ಯಾಡ್ಜರ್ ತನ್ನ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಇಲಿ ಅಂದುಕೊಳ್ಳುತ್ತೆ. ಆದ್ರೆ ಹನಿ ಬ್ಯಾಡ್ಜರ್ ನ ತಡೆಯೋದು ಯಾರಿಂದಲೂ ಆಗೋದಿಲ್ಲ. ಯಾಕಂದ್ರೆ ಮುಳ್ಳು ಚುಚ್ಚಿಕೊಳ್ಳುವ ನೋವನ್ನ
ಆಹಾರವನ್ನ ಹನಿ ಬ್ಯಾಡ್ಜರ್ ಸಿಂಪಲ್ ಆಗಿ ತೆಗೆದುಕೊಳ್ಳುತ್ತೆ. ಹೀಗೆ ಕೊನೆಯದಾಗಿ ಹನಿ ಬ್ಯಾಡ್ಜರ್ ಇಲಿ ಹತ್ರ ಹೋಗಿ ಅದನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಹನಿ ಬ್ಯಾಡ್ಜರ್ ವರ್ಸಸ್ ಪಾರ್ಕ್ಯುಪೈನ್. ಇಲ್ಲಿ ಎರಡು ಡೇಂಜರಸ್ ಅನಿಮಲ್ಸ್ ಒಂದರೊಂದಿಗೆ ಮತ್ತೊಂದು ಸೆಣಸಾಡಲು ಸಿದ್ಧವಾಗ್ತವೆ. ರಾತ್ರಿ ಕತ್ತಲಲ್ಲಿ ಹನಿ ಬ್ಯಾಡ್ಜರ್ ಪಾರ್ಕ್ಯುಪೈನ್ ಮೇಲೆ ದಾಳಿ ಮಾಡುತ್ತೆ. ಆಗ ಪಾರ್ಕ್ಯುಪೈನ್ ತನ್ನ ಚೂಪಾದ ಮುಳ್ಳಿನಿಂದ ಹನಿ ಬ್ಯಾಡ್ಜರ್ ನ ಭಯ ಪಡಿಸಲು ಪ್ರಯತ್ನಿಸುತ್ತೆ. ಆದ್ರೆ ಹನಿ ಬ್ಯಾಡ್ಜರ್ ಆ ಮುಳ್ಳುಗಳಿಗೆ ಭಯ ಪಡದೆ ನಿಧಾನವಾಗಿ ಮುಳ್ಳು ಹಂದಿಗೆ ಸಿಗದೆ ಮುಳ್ಳು ಹಂದಿಯ ಮರಿಗಳನ್ನ ತೆಗೆದುಕೊಂಡು ಹೋಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಏನೆಂದ್ರೆ ಮುಳ್ಳು ಹಂದಿಯ ಮುಳ್ಳುಗಳು ಎಷ್ಟೊಂದು ವಿಷಪೂರಿತವಾಗಿರ್ತವೆ ಅಂದ್ರೆ ಅದರಿಂದ ಸಿಂಹದ ಪ್ರಾಣನು ಹೋಗುವ ಸಾಧ್ಯತೆ ಇರುತ್ತೆ. ಇದರಿಂದ ಹನಿ ಬ್ಯಾಡ್ಜರ್ ಮುಳ್ಳು ಹಂದಿಯ ಮೇಲೆ ದಾಳಿ ಮಾಡದೆ ಆಗಲೇ ಹುಟ್ಟಿದ ಸಣ್ಣ ಮುಳ್ಳುಗಳನ್ನ ಹೊಂದಿರುವ ಮರಿ ಮುಳ್ಳು ಹಂದಿಗಳನ್ನ ತನ್ನ ಆಹಾರವಾಗಿ ಬದಲಾಯಿಸಿಕೊಳ್ಳುತ್ತೆ. ಹನಿ ಬ್ಯಾಡ್ಜರ್ ವರ್ಸಸ್ ಸ್ನೇಕ್. ಹನಿ ಬ್ಯಾಡ್ಜರ್ ವೈಪರ್ ನಂತಹ ಅತ್ಯಂತ ವಿಷಪೂರಿತವಾದ ಹಾವನ್ನೇ ಕೊಂದು ತಿಂದಾಗ ಇತರೆ ಹಾವುಗಳನ್ನ ಕೊಲ್ಲೋದು ಅಂದ್ರೆ ಅದಕ್ಕೆ ಅಷ್ಟೊಂದು ಕಷ್ಟದ ಕೆಲಸವಲ್ಲ. ಈ ಕ್ಲಿಪ್ ನಲ್ಲಿ ಹನಿ ಬ್ಯಾಡ್ಜರ್ ಒಂದು ಮೋಲ್ ಸ್ನೇಕ್ ಎಂಬ ಹಾವನ್ನ ಬೇಟೆಯಾಡುತ್ತೆ. ಈ ಹಾವುಗಳು ಸೌತ್ ಆಫ್ರಿಕಾದ ಕಾಡುಗಳಲ್ಲಿ ಕಂಡು ಬರ್ತವೆ. ಇವೆರಡೂ ಜೀವಿಗಳು ಎದುರಾದಾಗ ಇವುಗಳ ಮಧ್ಯೆ ನಡೆಯುವ ಫೈಟ್ ಭಯಂಕರವಾಗಿ ಬದಲಾಗುತ್ತೆ. ಮೋಲ್ ಸ್ನೇಕ್ ಡೈರೆಕ್ಟ್ ಆಗಿ ಹನಿ ಬ್ಯಾಡ್ಜರ್ ಮೇಲೆ ದಾಳಿ ಮಾಡುತ್ತೆ. ನಂತರ ಹನಿ ಬ್ಯಾಡ್ಜರ್ ನ ತಲೆಯ ಮೇಲೆ ಎರಡನೇ ಬಾರಿ ಕಚ್ಚುತ್ತೆ. ಇಂಥ ಸ್ಥಿತಿಯಲ್ಲಿ ಬೇರೆ ಯಾವುದಾದ್ರೂ ಜೀವಿ ಇದ್ದಿದ್ರೆ ಅಲ್ಲಿಂದ ಓಡಿ ಹೋಗುತ್ತೆ. ಆದ್ರೆ ಹನಿ ಬ್ಯಾಡ್ಜರ್ ಎಲ್ಲಾ ಜೀವಿಗಳಂತೆ ಅಲ್ಲ. ಇದು ಹಾವಿನ ದಾಳಿಯನ್ನ ತಡೆದುಕೊಂಡು ಹಾವಿನ ಮೇಲೆ ಪ್ರತಿ ದಾಳಿ ಮಾಡುತ್ತೆ. ಈ ರೀತಿ ಮೊದಲು ಹಾವಿನ ತಲೆಯನ್ನ ತಿನ್ನಲು ಪ್ರಾರಂಭಿಸುತ್ತೆ. ಇಲ್ಲಿ ಹನಿ ಬ್ಯಾಡ್ಜರ್ಗೆ ಹಾವಿನಿಂದ ತುಂಬಾ ಏಟು ಬಿದ್ರೂ ಕೂಡ ಹನಿ ಬ್ಯಾಡ್ಜರ್ಗೆ ಏನೂ ಆಗೋದಿಲ್ಲ. ಹನಿ ಬ್ಯಾಡ್ಜರ್ ವರ್ಸಸ್ ಪೈಥಾನ್ ಅಂಡ್ ಜಾಕಲ್ಸ್. ಈ ಕ್ಲಿಪ್ ನಲ್ಲಿ ಹನಿ ಬ್ಯಾಡ್ಜರ್ ಸಾಧಾರಣ ಹಾವುಗಳನ್ನ ಬಿಟ್ಟು ಪೈಥಾನ್ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ದುರದೃಷ್ಟವಶಾತ್ ಪೈಥಾನ್ ಕೈಯಲ್ಲಿ ಸಿಕ್ಕಿಕೊಳ್ಳುತ್ತೆ. ಆದ್ರೆ ಇಲ್ಲಿ ಹನಿ ಬ್ಯಾಡ್ಜರ್ ನ ಅದೃಷ್ಟ ಚೆನ್ನಾಗಿದ್ದರಿಂದ ತಕ್ಷಣವೇ ನರಿ ಬಂದು ಹಾವಿನ ಮೇಲೆ ದಾಳಿ ಮಾಡುತ್ತೆ. ಹೀಗೆ ಹನಿ ಬ್ಯಾಡ್ಜರ್ ಪೈಥಾನ್ ನಿಂದ ತಪ್ಪಿಸಿಕೊಂಡ ಮೇಲೆ ಅಲ್ಲಿಂದ ಓಡಿ ಹೋಗದೆ ಮರಳಿ ಮತ್ತೆ ಪೈಥಾನ್ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡುತ್ತೆ. ಹೀಗೆ ನರಿಗಳು ಹಾಗೂ ಹನಿ ಬ್ಯಾಡ್ಜರ್ ಆ ಪೈಥಾನ್ ನ ಅಲ್ಲಿನ ಪೊದೆಗಳಲ್ಲಿ ತೆಗೆದುಕೊಂಡು ಹೋಗಿ ಇಬ್ಬರು ಸೇರಿ ತಿನ್ನುತ್ತವೆ. ಹನಿ ಬ್ಯಾಡ್ಜರ್ ಅಂಡ್ ಲೆಪರ್ಡ್. ಈ ವಿಡಿಯೋ ಕ್ಲಿಪ್ ಒಂದು ತಾಯಿಯ ಧೈರ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಬಹುದು. ಯಾಕಂದ್ರೆ ಈ ವಿಡಿಯೋ ಕ್ಲಿಪ್ ನಲ್ಲಿ ಒಂದು ಚಿರತೆಯ ಕೈಯಲ್ಲಿ ಹನಿ ಬ್ಯಾಡ್ಜರ್ ನ ಮರಿ ಸಿಕ್ಕಿಕೊಳ್ಳುತ್ತೆ. ಆಗ ಆ ಚಿರತೆ ಆ ಮರಿಯನ್ನ ಕೊಂದು ತಿನ್ನಲು ಹೊಂಚು ಹಾಕುತ್ತೆ. ಆದ್ರೆ ಹೀಗೆ ಮಾಡೋದಕ್ಕೂ ಮುಂಚೆನೆ ಹನಿ ಬ್ಯಾಡ್ಜರ್ ಚಿರತೆಯ ಮೇಲೆ ದಾಳಿಗೆ ಮುಂದಾಗುತ್ತೆ. ಇದರಿಂದ ಚಿರತೆ ಭಯ ಪಟ್ಟು ಅಲ್ಲಿಂದ ಓಡಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ಹನಿ ಬ್ಯಾಡ್ಜರ್ ಎಷ್ಟೊಂದು ಅಪಾಯಕರವಾದದ್ದು, ಎಷ್ಟೊಂದು ಧೈರ್ಯಶಾಲಿ ಅನ್ನೋ ವಿಷಯ ನಿಮಗೆ ಅರ್ಥವಾಗಿರಬಹುದು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.